ಚೆನ್ನಾಗಿ ನಾನು ಹೇಳಿದೆ ಓಕೆ. ಸಿನಿಮಾ ಹೇಗೆ ಅನಿಸ್ತು ಸರ್? ಚೆನ್ನಾಗಿದೆ, ಸೂಪರ್ ಹಿಟ್ ಪಿಕ್ಚರು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಂದು ದಾಖಲೆ. ಇಷ್ಟು ದಿವಸ ಎಲ್ಲ ಒಂಥರ ಆ್ಯಕ್ಟಿಂಗ್ ಮಾಡ್ತಾರೆ, ಇವರು ಕನ್ನಡಕ್ಕೋಸ್ಕರ ಒಂದು ಸ್ವಲ್ಪ ಅಭಿಮಾನ ಜಾಸ್ತಿ. ದರ್ಶನ್ ಅವರು ಹೇಳ್ಬೇಕಂದ್ರೆ ಅವರು ದೊಡ್ಡ ಬಾಸು, ಚೆನ್ನಾಗಿ ಮಾಡಾರ, ಇಲ್ಲ ಅಂತಲ್ಲ. ಕನ್ನಡ ಅಂತ ಅವರು ಪ್ರಾಣ ಬಿಡ್ತಾರೆ. ಬೇರೆಯವರೆಲ್ಲ ಒಂಥರ ಎಲ್ಲ ತಮಿಳು, ತೆಲುಗು, ಮಲಯಾಳಮು 10 ಭಾಷೆಗಳು ಬಿಟ್ಬಿಡ್ತಾರೆ. ಅದೊಂಥರ. ಇವ್ರು ಏನು ಗೊತ್ತಾ, ನಾನು ಕನ್ನಡದಲ್ಲೇ ಮಾಡೋದು, ಇನ್ಯಾವ ಪರಭಾಷೆ ಮಾಡಲ್ಲ ಅಂತ ಹೇಳ್ತಾರೆ. ರನ್ನಿಂಗ್ ಚೆನ್ನಾಗಿದೆ, ಒಳ್ಳೆ ಮೂವಿ ಚೆನ್ನಾಗಿದೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಲ್ಲ, ಬರ್ತಾ ಇದ್ದಾರೆ. ಈಗ ಫ್ಯಾಮಿಲಿ ಬರ್ತಾರ, ಒಳ್ಳೆಲ್ಲ ಮೇನ್ ಥಿಯೇಟ್ರ್ಗಳಲ್ಲೆಲ್ಲ ಈಗೆಲ್ಲ ಫ್ಯಾಮಿಲಿ ಬರೋಕ್ಕೆ ಸ್ಟಾರ್ಟ್ ಆಗಾರ. ಲೇಡೀಸ್ ಬರೋದು ಜಾಸ್ತಿ. ಇನ್ನೊಂದು 2 ವಾರ ಹಿಂಗೆ ಇತ್ತಂದ ಫುಲ್ ಲೇಡೀಸೇ ಬರೋದು. ಅವಾಗೆಲ್ಲ ಅಭಿಮಾನಿಗಳು ನೋಡಿದ್ರು. ಈಗ ಇನ್ನೊಬ್ಬರು ಹೇಳ್ತಾರೆ, ಪಕ್ಕದಲ್ಲಿ ಹೇಳ್ತಾರೆ ಪಿಕ್ಚರ್ ಮೂವಿ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೋಡಿಕಣ ನೆಕ್ಸ್ಟು ಇನ್ನೊಂದು 2 ದಿವಸದಲ್ಲಿ ಇನ್ನೂ ಜಾಸ್ತಿ ಆಯ್ತಾರೆ. ನೀವು ಎಷ್ಟು ಸರಿ ನೋಡಿದ್ರಿ? ನಾವು 3 ಸತಿ ನೋಡಿವಿ. ನಿಮ್ಗೆ ಏನು ಇಷ್ಟ ಆಯ್ತು? ಎಲ್ಲ ಏನು ಇಷ್ಟ ಆಯ್ತು ಅಂತೆಲ್ಲ, ಕ್ವಾಲಿಟಿ ಒಳ್ಳೆ ಪಿಕ್ಚರು. ಇಲ್ಲಿ ಏನು ಗೊತ್ತಾ, ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಹಳ್ಳೊಬ್ರನ್ನ ಕರ್ಕೊಂಡು ಪಿಕ್ಚರ್ ಮಾಡಾರ. ಇಲ್ಲಿ ಹೊಸಬ್ರು ಯಾರು ಕಳಿಸ್ತಾ, ಹಳಬ್ರು ಪಾಪ ಎಷ್ಟು ವರ್ಷದಿಂದ ಊಟ ಇಲ್ಲದೆ ಕೂತಿದ್ರು, ಅನ್ನ ಇಲ್ಲದೆ ಕೂತಿದ್ರು, ಥಿಯೇಟ್ರ್ಗಳಲ್ಲಿ ಜೀವನ ಮಾಡ್ತಾಯಿದ್ರು. ಇವ್ರನ್ನೆಲ್ಲ ಬಿಟ್ಟು ನಮ್ಮವರೇ ಬೇಕು ಆಯ್ಕೆ. ಇವಾಗ ನಿಮ್ಮ ಎಷ್ಟು ವರ್ಷ ಆಗಿದ್ದೀವಿ ಇದಕ್ಕೆ ವರ್ಕ್ ಮಾಡ್ತಾಯಿದ್ದೀರಾ, ಆಯ್ಕೆ ಮಾಡೋರಲ್ಲ, ಹಳಬರೇ ಬೇಕು, ನಮ್ಮ ಪಿಕ್ಚರ್ ಇಂಡಸ್ಟ್ರಿಗರೇ ಬೇಕು, ಕನ್ನಡದವರೇ ಬೇಕು, ಕನ್ನಡದ ಅಭಿಮಾನಿಗಳೇ ಬೇಕು ಅಂತ ಕರ್ಕೊಂಬಂದು ಮಾಡೋರಲ್ಲ, ಅದು ಗ್ರೇಟು. ಸುಮ್ಮನೆ ಅವನ ಸಿಗ್ತಾನೆ ಆರ್ಟಿಸ್ಟು ಅದೆಲ್ಲ. ಈ ಒಳ್ಳೆಲ್ಲ ವ್ಯಕ್ತಿಗಳನ್ನ ಪಾಪ ಚಿಕ್ಕ ಪುಟ್ಟ ಆರ್ಟಿಸ್ಟ್ಗೆಲ್ಲ ಒಳ್ಳೆ ವರ್ಕ್ ಕೊಟ್ಟಾರೆ. ಮಾಡೋರಲ್ಲ, ಅದು ಒಳ್ಳೆ ಸ್ಟೋರಿ ಚೆನ್ನಾಗಿದೆ ಸರ್. ಹಳ್ಳಿ ಸ್ಟೋರಿ ಚೆನ್ನಾಗಿದೆ, ರೈತರ ಪರ ಮಾತಾಡಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆ. ಎಂಟರ್ಟೈನ್ಮೆಂಟ್ ನಮ್ಮ ರೈತರ ಪರ ಸ್ಟೋರಿ ಚೆನ್ನಾಗಿದೆ ಸರ್, ನೋಡೋಕ್ಕೆ ಇಷ್ಟ ಆಗಿದೆ. ಎಲ್ಲ ಹಳ್ಳಿ ಪ್ರತಿಯೊಬ್ಬ ಎಲ್ಲ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ ಸರ್. ನೀವು ಎಷ್ಟು ಸರಿ ನೋಡಿದ್ದೀರಿ ಸರ್? ನಾನು 2 ಸರಿ ನೋಡಿದ್ದೀನಿ ಸರ್, ಇದು 3ನೇ ಸರಿ ಇವತ್ತು ಬಂದೇ ಇರೋದು. ನಿಮ್ಮ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಅವರು ಮತ್ತೆ ಇನ್ನೇನು ಕರ್ಕೊಂಡು ಬರ್ತೀವಿ ಸರ್. ನೆಕ್ಸ್ಟು ನೋಡ್ತಾ ಇದ್ದೀವಿ, ಚೆನ್ನಾಗಿದೆ, ಒಳ್ಳೆ ಸ್ಟೋರಿ, ಒಳ್ಳೆ ಅರ್ಥ ಆಗುತ್ತೆ ಸರ್. ಹಳ್ಳಿ ಸ್ಟೋರಿ ಚೆನ್ನಾಗಿದೆ, ರೈತರ ಪರ ಚೆನ್ನಾಗಿದೆ ಸರ್, ನಮ್ಗೆ ಇಷ್ಟ ಆಗಿದೆ ಸರ್. ದರ್ಶನ್ ಅವ್ರು ಈ ಥರನೇ ಮಾಡಬೇಕು. ಅವರು ಒಂದು ಸ್ವಲ್ಪ ಕೋಪ ಒಂಥರ ಅಭಿಮಾನಿಗಳಿಗೆ ಒಂಥರ ಅದ್ರಲ್ಲಿ ಚೆನ್ನಾಗಿ ಒಳ್ಳೆ ವರ್ಕ್ ಪಿಕ್ಚರ್ ಈ ಥರ ಕೊಟ್ಟಾರೆ, ಒಳ್ಳೆ ಕ್ವಾಲಿಟಿ ಅಂದಮೇಲೆ ನಾವು ಅವ್ರ ಬಗ್ಗೆ ಅಭಿಮಾನದಿಂದ ಮಾತಾಡಬೇಕು. ಆ ಥರ ಮಾತಾಡಿದ್ರೆ ಅವ್ರಿಗೆ ಅಭಿಮಾನ. ಈಗ ಇವ್ರ ಜೊತೆಲಿ ಇರ್ತಾರಲ್ಲ, ಅವರು ಒಂದು ಸ್ವಲ್ಪ ಇದು ಮಾಡ್ಬಿಡ್ತಾರೆ. ನಾವು ಹೋಗ್ತೀವಿ, ಎಷ್ಟೋ ದೂರದಿಂದ ಬಂದಿರ್ತೀವಿ, ನೋಡಿ ಎಷ್ಟು 5 ಸತಿ ನೋಡಿದ್ವಿ. ಅವ್ರ ಮನೆ ಪಕ್ಕಕ್ಕೆ ಹೋದಾಗ ಅವ್ರ ಅಭಿಮಾನಿ ಅವರ ಜೊತೆಲಿರೋ ಬಿಡಲ್ಲ. ಹೌದು ನೋಡಿದ್ರೆ ಆ ಥರ ಮಾಡಬಾರ್ದು. ಪಿಕ್ಚರು ಚೆನ್ನಾಗಿದೆ, ಮೂವಿನ ನೋಡ್ತಾ ಇದ್ದೀವಿ. ನಾವು ಬಂದು ಶಿವಣ್ಣನ ಅಭಿಮಾನಿಗಳು. ನಾವು ಆ ಥರ ಇಲ್ಲ, ಶಿವಣ್ಣ ಪಿಕ್ಚರ್ ಚೆನ್ನಾಗಿದೆ, ಹೊಗಳ್ತಾ ಇದ್ದೀವಿ. 3 ಸತಿ ಬಂದೀವಿ. ಬೇರೆ ಫ್ರೀ ಟಿಕೆಟ್ ಕೊಟ್ಬಿಟ್ಟು ನೋಡಿಸ್ತಾರೆ, ಹಂಗಲ್ಲ. ಬಂದು ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ಹಿಂಗೆ ಬೆಳೀಲಿ ಪಾಪ. ಕನ್ನಡ ಚೆನ್ನಾಗಿ, ಕನ್ನಡ ಅಭಿಮಾನಿಗಳು. ದರ್ಶನ್ ಅವರು ಹೇಳ್ಬೇಕಂದ್ರೆ ಕನ್ನಡ ಅಭಿಮಾನಿಗಳು. ಅದೇ ಅಂದರೆ 3ನೇ ಸರಿ ಬಂದ್ವಿ. ನಮ್ಮದು ಫಾರೆಸ್ಟ್ ಪುನೀತ್ ಅವರು ಅಭಿಮಾನಿ. ಆದರೆ ಶಿವಣ್ಣ, ರಾಜ್ಕುಮಾರ್ದು ಅವರೆಲ್ಲ ನಾವೆಲ್ಲ ನೋಡ್ಕೊಂಬಂದು ಪಿಕ್ಚರ್ಗಳು. ಅದೇ ದರ್ಶನ್ ಅವ್ರು ಏನು ಗೊತ್ತಾ, ಕನ್ನಡ ಆ ಅಭಿಮಾನ ಇದೆ ನಮಗಷ್ಟೇ. ದರ್ಶನ್ ಅವ್ರಿಗೆ ಇಷ್ಟ. ಅದು ಯಾವುದು ಬೇಡ, ಎಲ್ಲ ಕನ್ನಡ ಇಂಡಸ್ಟ್ರಿಗೂ ಎಲ್ಲ ಒಂದೇ, ಚೆನ್ನಾಗಿ ಮುಂದೆ ನೋಡಬೇಕು, ಮಾಡಬೇಕು ಅಂತ ಅಭಿಮಾನ. ಸಿನಿಮಾ ನೋಡಿದ್ರಲ್ಲ, ಹೇಗೆ ಅನಿಸ್ತು ಸರ್ ಅಂತ? ರೈತರಿಗೆ ಬೇಕಾಗಿರೋದು ದೇಶಕ್ಕೆ ಏನು ಮಾಡಬೇಕು ಅನ್ನೋದನ್ನ ಪಕ್ಕ ನಮ್ಮನ್ನು ಮಾಡಿಕೊಟ್ಟವ್ರೆ. ಖಂಡಿತ ನಾವು ಅವ್ರಿಗೆ ಫ್ಯಾನ್ ಆಗಿ ಇವತ್ತು ಈ ಫಿಲಮಲ್ಲಿ ನಮಗೆ ಫುಲ್ ಇಂಟ್ರೆಸ್ಟ್. ನಮ್ಮಣ್ಣನಿಗೆ ಸಲೈಡ್ ಸರ್. ನನಗೆ ಅಂದರೆ ನೀವು ಮತ್ತೆ ನೋಡ್ತಿದ್ದೀರಿ ಅಂತ ಕೇಳ್ಪಟ್ಟೆ. ಖಂಡಿತ ಮತ್ತೆ ನೋಡ್ತಾ ಇದ್ದೀನಿ, ರಜಾಕಿ ನೋಡ್ತಾ ಇದ್ದೀನಿ. ತಿಳಿಬೇಕು, ಎಲ್ಲರಿಗೂ ತಿಳಿಬೇಕು ಈ ವಿಷಯ. ಏನು ಮಾಡೋರೆ ನಮ್ಮ ಅವ್ರಿಗೋಸ್ಕರ ಮಾಡಿಲ್ಲ, ರೈತರಿಗೋಸ್ಕರ ಮಾಡಿರೋದು. ಇದನ್ನು ನೋಡಬೇಕು, ಇದು ತಿಳ್ಕೋಬೇಕು. ಇನ್ನು ಮುಂದೆ ಏನೈತೆ, ಏನು ಸರ್ಕಾರ ಬರ್ತದೆ, ಏನು ಕೊಟ್ಟವ್ರೆ ಅದನ್ನೆಲ್ಲ ಪಡ್ಕೋಬೇಕು ಅನ್ನೋದನ್ನೇ ಮಾಡಿರೋದು. ಅದನ್ನು ಜನ ತಿಳ್ಕೋಬೇಕು ಅಷ್ಟೇ. ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾ ಮೂಲಕ. ಖಂಡಿತ ಡಿ ಬಸ್ ಕೊಟ್ಟಿರೋದು ಈ ಫಿಲಮಲ್ಲಿ ನಮಗೆ ಹೆಮ್ಮೆ. ನಮ್ಮ ಡಿ ಬಾಸ್ಗೆ ಸಿಕ್ಬಿಟ್ಟು ಹಂಗೆ ಕಿಸ್ ಹೊಡ್ಬಿಡ್ತೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.